ಏನ್ರಿ ತಾಯಿಗಿಂತ ದೊಡ್ಡ ವಸ್ತು ಯಾವ್ದು ಜಗತ್ತಿನೊಳಗೆ ಇದೇ ಏನ್ರಿ? ಯಾವ್ದಾದ್ರು ಇದೆ ಏನ್ರಿ? ಅಕಸ್ಮಾತ್ ಪಾರ್ವತಿ ಇದ್ದಿದ್ದಿಲ್ಲ ಅಂದ್ರೆ ಅರ್ಜುನ ಉಳಿತಿದ್ದಿಲ್ಲ. ಓಡಿ ಒಂದು ದೇವ ಏನ್ ಮಾಡ್ಲಿಕ್ಕೆ ನೀವು ಏನ್ ಮಾಡ್ಲಿಕ್ಕೆ ಈಶ್ವರ ಹೇಳ್ತಿರಂತ ಅದಕ್ಕೆ ಹಿಂಗ ಅವ್ರು ಹಾಕದೆ ಗಿಡಿಯೋದು ತಿರ್ಬೇಕು. ಏನು ಲಗ್ನ ಎದಕ್ಕೆ ಮಾಡ್ಯಾರ? ಹಿಂದಿದ್ಕ ಗಿಡಕ್ಕದ ಅದು ಮಾಡಿದ್ರು ಇದು ಮಾಡಬೇಡ್ರಿ ಅದು ಮಾಡಲಿ ಅಂತ ಹೇಳಿ ಪಾರ್ವತಿ ಯಾವಾಗಿರಲ್ಲ ಹೌದಲ್ಲ ಕಾಲ್ ತೆಗೆದ್ರೆ ಅರ್ಜುನ ಎದ್ದವನಂದ ಸೋತಿಲ್ಲ ನಾನು ಉದಿಯ ಸೋತಿಲ್ಲ ನಾನು ಅಲ್ಲೋ ಬಿದ್ದಿದೆ ರಕ್ತ. ಹೌದು ಬಿದ್ದೆ ರಕ್ತ ದುಡ್ಡು ಹತ್ತದ ನಂದು ಯುದ್ಧ ನೇಮದಲ್ಲಿ ದುಡ್ಡು ಹತ್ತಿರೋ ಮಾತ್ರ ಸೋತಂಗ ದುಡ್ಡು ಹತ್ತದನು ಇವಾಗ ಸೋತಿಲ್ಲ ಶುರು ಮಾಡುಂಟು. ಅವಂದ ಇಲ್ಲ ಈಗ ಮಧ್ಯಾಹ್ನ ಹೋಗ್ತಾ ಇರ್ತೀನಿ ನಾನು 3 ಸರ್ತಿ ಪಾರ್ಥಿವ ಲಿಂಗದ ಪೂಜೆ ಮಾಡ್ತೀನಿ ನೋಡಿ. ಈಗ ಮಧ್ಯಾಹ್ನ ಆಗೋಗ್ಯದ 12 ಆಯ್ತು. ನಾನು ಪಾರ್ಥಿವ ಲಿಂಗದ ಪೂಜೆ ಮಾಡ್ಬೇಕು ಅದನ್ನು ಮಾಡ್ಕೊಂಡು ಬರ್ತೀನಿ. ಬಂದ್ರೆ ಮತ್ತೆ ಶುರು ಮಾಡೋಣಂತ ಪರಮಾತ್ಮಂದ ಯಾರು ಬೇಡ ಅಂತಾರೆ ಮಾಡುವ. ಈಶ್ವರನ ಪೂಜೆ ಮಾಡ್ತೀನಿ ಅಂದ್ರೆ ಯಾರು ಬೇಡ ಅಂತಾರಲ್ರಿ. ರೋಟಿನ ತೆಕ್ಕ ಹರಿನ ಭಜೆ ಅಂತ ಹೇಳಿದ್ದಾರೆ. ಹೋಗು ನೀವು ಬಂದ ಈಶ್ವರನ ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡಿ ಒಂದು ದೊಡ್ಡ ಮಾಲೆ ಮಾಡ್ಯಾನ. ಮಾಲೆ ಮಾಡಿ ಆ ಮಾಲೆ ಹಾಕಿದ್ರಿ ಸರದ ಗುಣಧಾಮ ಆ ಮಾಲೆ ಹಾಕಿ ನೋಡ್ರಿ. ಮಾಲೆ ಹಾಕಿದ ಮಾಲೆ ಹಾಕಿ ಪೂಜೆ ಎಲ್ಲ ಮುಗಿತು. ಹಿಂಗೆ ಕಣ್ ನೋಡ್ತಾನ ಆ ಮಾಲಿ ಬ್ಯಾಡನ್ ಇವನ್ ಕೊಳ್ಳಾಗದೆ ಕಿರಾತನ್ ಕೊಳ್ಳಾಗ ಮತ್ತೆ ಸಿಕ್ಕುವಂತ ಅಲ್ಲೂ ಇಲ್ಲಿ ಮಾಲೆ ಹಾಕಿರ ಬಂದ ನೀನ್ ಕೊಳ್ಳಾಗ ಹಾಕೊಂಡು ನಿಂತಿಲ್ಲ ತಿಳಿತು ಅವಾಗ ನಾನು ನಿಂತಾಗ ಇಲ್ಲ ನಿಂತೀನಿ ಅಲ್ಲಿ ಹಾಕಿದೆ ಅದು ಬಂದು ನನ್ನ ಕೊಳ್ಳಾಗಿದ್ದದ್ದು ಏನ್ ಮಾಡ್ತಿ? ಅವಾಗ ಇಲ್ಲದೆ ನೀನು ನಿಮ್ಮಂತ ಮಾಯಾವಿಗಳನ್ನು ಬೇಕಾದಷ್ಟು ಮಂದಿ ನೋಡಿ ನಾವು ಅವಂದ ನೋಡು ಭಾಳ ಒದರಾಡೋಣ ಮತ್ತೆ ಮತ್ತು BP ಇರ್ತೇನೆ ನೋಡಿ ಮತ್ತೆ ಕೆಲವರು ಶುಗರ್ ಇರ್ತದೆ ಊಟ ಹೊತ್ತಾತಂದು ತಲೆನೇ ಕೆಡ್ತದೆ. ಹೌದಲ್ಲ ಭಾಳ ಒದರಾಡಬೇಡ ಸುಮ್ಮನೆ ಏನದ ಅಷ್ಟೇ. ಅವ ಅಂದ ನೀನ ಪರೀಕ್ಷೆ ಮಾಡು ನೀ ಅಲ್ಲಿ ಏರಿಸ್ತೀಯ ಅದು ಬಂದು ನಮ್ಮ ಮನೆ ಕೂಡ್ಲಿಕ್ಕತ್ತದ ಇವಂದ ಆ ತಡೆಯನ್ನು ನೋಡೇ ಬಿಡ್ತೀನಿ ಅಂತಂದು ಒಂದಿಷ್ಟು ತಗೊಂಡು ಬಂದದಿ. ಬಂದ ಓಂ ನಮ ಶಿವಾಯ ಓಂ ಶಿವಾಯ ನಮ ಮೈಸೂರಾಯ ನಮ ಕಂಬಯ ನಮ ಪಿನಾಟಿನ ನಮ ಜಿಗರಾಯ ನಮ ವ್ಯೋಮಕೇಶಾಯ ನಮಃ ಅಂತ ಅವನ ಕಡೆ ನೋಡ್ಕೊತ ಇಲ್ಲಿ ಏರಿಸ್ತಾನೆ. ಪಾರ್ಟಲ್ಲಿ ಇವೇನು ಇಲ್ಲಿ ಇರ್ತಾನ ಹೋಗಿ ಅವನ ತಲೆ ಹೇಳ್ತೇವೆ ಇಲ್ಲಿ ಇರೋದಕ್ಕೆ ಹೋಗ ಅಂತ ಹೇಳ್ತೇವೆ. ಅರ್ಜುನ ನೋಡಿ ಗೊತ್ತಾಯ್ತು ಚೇಚೆ ಇಷ್ಟೋ ತನಕ ಏನು ಮಾಡಿದ್ನೆ ಇದನ್ನು ಯಾರು ನೋಡಿ ನಾ ಯುದ್ಧ ಆಡಿದ್ದೇನು ಪ್ರಭು ಪರಮಾತ್ಮ ನೋಡಿ ಯುದ್ಧ ಆಡ್ತಕ್ಕಂಥ ಸನ್ನಿವೇಶ ಬಂದ್ಬಿಡ್ತೇವ. ಓಡ್ಕೊತ ಬಂದಾನ್ರಿ ಬಂದವನ ಚರಣಾಂಗುಟ ಓಡ್ಕೊತ ಬಂದಾನ ಈಶ್ವರನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಕ್ಕಂಥ ದೇವ ಪ್ರಾರ್ಥನಾ ಮಾಡಿದ್ದಾನೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಮಾದ ದೇವಾ ಕ್ಷಮ ಮಾಡು ಈಶ್ವರನ್ನ ಏನು ಕ್ಷಮ ಮಾಡಲಿಕ್ಕೆ ಬಂದೆ ನೋಡಿದೆ ನಿನ್ನ ಹತ್ರ ಸಾಮರ್ಥ್ಯದ ಅದ್ರ ಸಲುವಾಗಿ ನಾನು ಈ ಪಾಠಪತ್ರವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನ. ಅರ್ಜುನ ಪಾಲಯ ಶಶಿಧರ ಪರಮ ಪಾಲಯ ಶಶಿಧರ ಪರಮ ದಯಾಕರ ಅವಯ ತನು ಹರ ಪರಮ ಶುಭಾಕರ ಮನ ವಿಭಾವನ ವೇದ ಸುಪಾವನ ಸಾಧು ಸುಪಾವನ ಸ್ವಾಮಜ ಹರಣ ಸ್ವಾಮಜ ಹರಣ ಇದನ್ನು ಒಂದೇ ತೊಂದರೆ ಧ್ಯಾನ ಮಾಡಿದ. ಈಶ್ವರ ಏನ್ ಮಾಡಿದ ಅಂದ್ರೆ ಪಾಶುಪತಾಸ್ತ್ರವನ್ನು ಕೊಟ್ಟ ಅವನಿಗೆ. ಮತ್ತು ಹಂಗೆ ಬಂದು ಕೊಟ್ಟು ಬಿಡ್ಬೇಕಾಯ್ತು. ಇದೆಲ್ಲ ಇರ್ಬೇಕಾಯ್ತು ಪ್ರೊಡಕ್ಟ್ ಇಷ್ಟು ವರ್ಷ ಮಾಡಿ ಆಯುಧ ಮಾಡಿ ಜೊತೆ ಏನದ ಅಂತಂದ್ರೆ ಯಾವ್ದಾದ್ರು ಮಂತ್ರವನ್ನು ಕೊಡ್ಬೇಕಾತಂದ್ರೆ ಅಸ್ತ್ರವನ್ನು ಕೊಡ್ಬೇಕಾತಂದ್ರೆ ಅವ್ರಿಗೆ ಧಾರಣ ಮಾಡೋ ಶಕ್ತಿ ಅದನ್ನು ತಿಳ್ಕೊಂಡು ಕೊಡ್ಬೇಕು. ನೋಡ್ರಿ ಗಣಪತಿ ಹತ್ರ ತೀರ್ಸದಲ್ಲಿ ಯೋ ಏನೋ ಆದಾಶ್ಯತಿ
ಸಪಾಪಿಯಾನ್ ಭವತಿ ಸ್ಪಷ್ಟವಾಗಿ ಬರೀತಾರೆ. ಅವ ಮಗನೋ ಅಳಿಯನೋ ಮಗಳ ಮೊಮ್ಮಗನೋ ಕೊಡೋ ಹಂಗಿಲ್ಲ, ಅವ್ನ ಗಂಡಕ್ಕೆ ಬರ್ತದೆ ಇಲ್ಲ ತಿಳ್ಕೋಬೇಕು. ಯಾವುದೋ ಮಂತ್ರ ಇರಲಿ, ಅವು ಸ್ವರೂಪ ಅಂತ ನಿಲ್ಲೋದು ಬರೋಬ್ಬರಿ ಬರ್ತದೆ ತಿಳ್ಕೊಂಡು ಆಮೇಲೆ ಉಪಯೋಗಿಸೋದು. ಈ ಹತ್ರ ಪ್ರತ್ಯಸ್ತ್ರ ಶಸ್ತ್ರಗಳನ್ನು ಕೊಡೋದು ಹಂಗೆ, ಅವನಿಗೆ ಅದನ್ನು ಧಾರಣ ಮಾಡೋ ಶಕ್ತಿ ಅದನ್ನ ಇಲ್ಲ ತಿಳ್ಕೋಬೇಕು. ಅದಕ್ಕೆ ನಾನು ತಿಳ್ಕೊಂಡು ಕೊಡ್ತೇನೆ ಅಂತ ಹೇಳಿದ. ಪಾರ್ವತಿ ಏನು ಮಾಡಿದ್ರು ಆಕೆ ಒಂದು ಅಂಜನಾಸ್ತ್ರ ಅಂತಕ್ಕಂಥ ಅಸ್ತ್ರ ಇತ್ತು, ಅದನ್ನು ಕೊಟ್ಟು ಅರ್ಜುನನಿಗೆ, ಇದನ್ನು ಇಟ್ಕೊ ನಾಳೆ ಮಹಾಭಾರತ ಯುದ್ಧದೊಳಗೆ ಬರ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡಿದ್ದಾನೆ. ಆವಾಗ ನೋಡ್ರಿ ಅರ್ಜುನ ಏನು ಆದ್ರೆ ನಮ್ಮ ಶಂಕರ ಭಗವತ್ಪಾದ ಮಾತ್ರ ಒಂದು ಶ್ಲೋಕವನ್ನು ಮಾಡುತ್ತಾರೆ. ಈಶ್ವರನ ಬಗ್ಗೆ ಎಷ್ಟು ಸುಂದರವಾದದ್ದು ಅಂತ ಕೇಳಿದ್ರೆ, ಮಾಗಚ್ಚ ತ್ವಮಿತಸ್ತತೋ ಗಿರೀಶ ಭೂಮಯೇವ ವಾಸಂ ಕುರು ಸ್ವಾಮಿನ್ನಾದಿ ಕಿರಾತೋ ಮಾಮಗಮನ ಕಾಂತಾರ ಸೀಮಾಂತರೇ. ಸ್ವಾಮಿ ಪ್ರಭು ಪರಮಾತ್ಮ, ನೀ ಹೆಂಗಾದ್ರೂ ಕಿರಾತನ ವೇಷವನ್ನು ಹಾಕೊಂಡ್ಬಿಟ್ಟಿದ್ದೆ. ನಮ್ಮ ಹೃದಯ ಅಂತೇನದ ಅಲ್ಲೊಂದು ದೊಡ್ಡ ಅಡವಿ ಅದ. ನೀ ಹೆಂಗಾರು ಪ್ರಾಣಿಗಳ ಸವಾರ ಮಾಡೋದ್ರ ಸಲುವಾಗಿ ಕಿರಾತ ವೇಷ ಹಾಕೊಂಡಿಲ್ಲ. ಮೈ ವಾಸಾಂ ಗುರು, ಅದಕ್ಕೆ ನೀ ಏನ್ ಮಾಡ್ಕೊ, ಆ ಅಡವಿಗೆ ಬಾ. ನೀನು ಆ ಅಡವಿ ಬಂದು ಸ್ವಾಮಿನ್ನಾದಿ ಕಿರಾತೋ ಅಲ್ಲಿ ಬಂದು ಏನ್ ಮಾಡುದು ಅಂದ್ರೆ, ವರ್ತಂತೆ ಬಹುಮೃಗಾದಯೋ ವಿಶ್ವ ಮಾತ್ಸರ್ಯ ಮೋಹಾದಯ. ಅಲ್ಲಿಂದ ಕಟ್ಟಾಬಿಟ್ಟು ಮೃಗಾವ, ಅಲ್ಲೇ ಮೃಗಾವ ಅಂತ ಅಲ್ಲಿ 6 ದೊಡ್ಡ ದೊಡ್ಡ ಮೃಗಾವ ನಮ್ಮೊಳಗೆ. ಅವು ಹೊರಗಿನ ಕಡಿಲಿಕ್ಕೆ ಬಂದ್ರೆ ಹೊಡೆದು ಓಡಿಸ್ಬೋದು, ಇವನು ಹೊಡಿಲಿಕ್ಕೂ ಬರೋದಿಲ್ಲ, ಹೊರಗೆ ಓಡಿಸ್ಲಿಕ್ಕೂ ಬರೋದಿಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರ್ಯ ಅಲ್ರಿ ಬರೋಬರಿ. ಆ ಛತ್ರಗಳು ಯಾರೊಳಗೆ ಯಾರು ಭಾಳ ಕೆಟ್ಟ ಮೃಗ? ಕಾಮ ಕೆಟ್ಟು, ಕ್ರೋಧ ಕೆಟ್ಟು, ಲೋಭ ಕೆಟ್ಟು, ಮೋಹ ಕೆಟ್ಟು. ನಾನು ಕೇಳಿದ್ರೆ ಮೋಹ ಭಾಳ ಕೆಟ್ಟ ನೋಡ್ರಿ. ಏನು ಈ ಮೋಹ ಒಂದು ಹೋಗ್ಬಿಡ್ತೀವಿ ಅಂದ್ರೆ ಪ್ರಪಂಚನ ಹೋಗ್ತಂತ ಅರ್ಥ. ಪ್ರಪಂಚದೊಳಗೆ ಇರ್ಬೇಕು, ಇರಬಾರ್ದಂತಿಲ್ಲ, ಇರೋದು. ಇದಕ್ಕಾದ ಮೋಹ ಇರೋಂಗೆ ಮ್ಯಾಲಿನ 4 ಗುಣ ಹೆಂಗಾರ ಮಾಡಿ ಹೋಗಿಸ್ಬೋದು. ಕಾಮ ಕ್ರೋಧ ಏನು ವಯಸ್ಸಾದಂಗೆ ಕಾಮ್ತಾನೆ ಹೋಗ್ತದೆ. ಕ್ರೋಧ ಮನೆಗೆ ಯಾರು ಮಾತು ಕೇಳಿದ್ರೆ ಕ್ರೋಧ ಎಲ್ಲಿಂದ ಬರ್ತದೆ? ಬರಲೇ ಯಾರು ಬೇಕಾಗಿ ನಿಮ್ಗೆ ಮುದು ಕಟ್ತಿರ್ತಾನೆ. ಇವರು ಮನ್ಯಾಗ ಸಸಿ ಮಗ ಅವ್ರ ಕಡೆ ಹೋಗ್ಬೇಡ, ಬರ್ರಿ. ಅವರು ಬರೇ 1947 ಅಂತ ಸುದ್ದಿ ತೆಗಿತಾರೆ. ಬರ್ರಿ ನೀವು ಬರ್ರಿ, ನಾವೆಲ್ಲ ಇಲ್ಲಿ ಹೇಳ್ತೀವಿ. ಅವ್ರ ಕಡೆ ಹೋಗ್ಬೇಡ್ರಿ. ಅವಕ್ಕೆ ಬರ್ರಿ, ತಾನು ಹೋಗ್ತದಿಲ್ಲ. ನಾನು ಹೋಗಿ ಕ್ರೋಧ ಹೋಗ್ತು, ಲೋಭ ಆಗ್ತೀವಿ, ಉಳಿಯೋದೇ ಇಲ್ಲ. ಏನಾರು ಇದ್ರು ಲೋಭ, ಇವ್ರ ಕಡೆ ಏನಿರೋಂಗಿಲ್ಲ ಇಲ್ಲ. ಏನು ಏನೇನು ಇರೋದು ಏನೇನು ಬಿಟ್ಬಿಡೋಲ್ಲ. ಮತ್ತು ಮುದುಕರಾದ್ಮೇಲೆ ಪೇನ್ಷನ್ ನಮ್ಮ ಹೆಸರು ಮಾಡಿಸ್ಬಿಡಪ್ಪ, ಮುಂದೆ ಏನಾದಿತ್ತು ಏನೋ ಗೊತ್ತಿಲ್ಲ, ಹೋಗಿ ಬರ್ತಾನೆ. ಏನು ಏನಿಲ್ಲ, ನನ್ನ ಕಡೆ ಏನಾರು ಇದು ಲೋಭ, ಕಾಮ ಕ್ರೋಧ ಲೋಭ. ಆದ್ರೆ ಏನಿಲ್ಲ ಅಂದ್ರೆ ಮೋಹ ಹೋಗುದು. ಇವನ ಕಡೆ ಏನೇನು ಇಲ್ಲ, ಆದ್ರೂ ಮೋಹ ಹೋಗ್ಬೇಕು. ಅವ್ರು ಹುಡುಗರು ಹೊರಗೆ ಆಡ್ತಿರ್ತಾವೆ. ಇವತ್ತು ಆ ಮುದುಕಾಗ್ಯಾನ ಕೂಡ್ಕೋಬೇಡ, ಸುಮ್ಮನೆ ರಾಮ್ 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 ಶಿವ 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 ಏನಾರು ಒಂದು ಕೂಡ್ಕೋಬೇಡ. ಹಿಂಗೆ ನೋಡ್ತಾನೆ, ಏನಕ್ಕೆ ಬರೋದಿಲ್ಲ. ಆ ಹುಡುಗ ಎಲ್ಲೆಲ್ಲ ನಾವು ಒಬ್ಬರು ಮನೆಗೆ ಹೋಗಿದ್ವಿ. ಅವ್ನು ಪಾರ್ಶ್ವ ಆಗಿತ್ತು, ಮುದುಕಾಗಿದ್ದ, ಎಲ್ಲ ಆಗಿತ್ತು, ಸ್ವಲ್ಪ ಆರಾಮಾಗಿತ್ತು. ನಾನು ಅವ್ರಿಗೆ ನೀವು ಇನ್ನಾರ ರಾಮ್ ರಾಮ್ ಅನ್ಲಿಕ್ಕೆ ಶುರು ಮಾಡಿಬಿಟ್ರಿ. ಇದೆಲ್ಲ ಹತ್ಯದ ಉಗ್ಯದ ಎಲ್ಲ ಆಗ್ತದ. ಅವನು ನನ್ನ ಕಡೆ ದೂರ ನೋಡಿ ಹೇಳಿದ, ನಾನೇನು ಅನ್ನದ ಬೇಕು, ನಾನೇನು ಅನ್ನದ. ಯಾಕೆ ನಮ್ಮ ಅಮ್ಮಗೆ ಭಾಳ ಚಲೋ ಅಂತಾರೆ, ಲಾಮ್ ಲಾಮ್ ಅಂತಾನೆ, ಲಾಮ್ ಲಾಮ್ ನೋಡಿ. ಏನಂದ್ರೆ ಎಷ್ಟರ ಮೂರು ನೋಡಿ, ಮಕ್ಕಳು ಮೊಮ್ಮಕ್ಕಳು. ಆ ಮೋಹ ಒಂದು ಕಡಿಮೆ ಆಗ್ಬೇಕು. ಅದು ಕಡಿಮೆ ಆಗ್ಬೇಕು ಅನ್ನೋದಕ್ಕೆ ಇಂಥ ಕೀರ್ತನ ಪ್ರವಚನ ಕೇಳ್ಬೇಕು. ಹೌದೌದು. ಮದ ಅಂತ ಹೋಗಿಬಿಡ್ತಾರೆ. ರೊಕ್ಕ ಇಲ್ಲ ಅಂದ್ರೆ ಮದ ಬರೋದಿಲ್ಲ. ಮುದುಕರಾದ್ರಂದ್ರೆ ನಮ್ಮ ಕಡೆ ಶಕ್ತಿ ಇಲ್ಲ, ಎಲ್ಲಿಂದ ಬರ್ಬೇಕು ಮದ? ಮಾಸ್ತರ್ ಅಂತ ನಿಮ್ಮನ್ನು ಕೇಳೋದಿಲ್ಲ ಅಂದ್ರೆ ಮಾಸ್ತರ್ ಯಾರ ಮೇಲೆ ಮಾಡ್ಬೇಕು? ಇಷ್ಟೆಲ್ಲ ಆದ್ರೂ ಆ ಮೋಹ ಹೋಗುವಂಗಿಲ್ಲ. ಆಕೆ ಬಂದ್ರಿ, ನನ್ನ ಹೆಂಡತಿ ತಂಗಿ ಮೆಗಿಬೇಕು ಲಕ್ಷ್ಮೀ ಆಕೆ ಯಾರು ತೊಗೊಂಡು ಏನು ಮಾಡ್ತೀವೋ? ರಾಮ್ ರಾಮನ್ನು ಇರ್ಲಿ, ಯಾಕೆ ಹೇಳ್ತೀನಿ ಅಂದ್ರೆ ಅದನ್ನೇ ಪ್ರಾರ್ಥನೆ ಮಾಡ್ತಾರೆ. ಈಶ್ವರನಲ್ಲಿ ಭಗವತ್ಪಾದರು, ದೇವ
ಈ ಒಳಗಿರ್ತಕ್ಕಂಥ ಈ 6 ಪ್ರಾಣಿಗಳನ್ನು ಹೊರಗೆ ಹಾಕಿ ನೀ ಅಲ್ಲಿ ಕೂಡು ಸ್ವಸ್ಥ ಕೂತ್ಕೊಂಡು ನಿನ್ನ ನಾಮಸ್ಮರಣೆಯನ್ನು ಕೊಡುವಂತ ಕೇಳ್ಕೊಂಡಾರ. ಮತ್ತು ಮುಖ್ಯವಾಗಿ ಏನಂದ್ರೆ ನಾವು ದೇವರ ಹತ್ರ ಅದನ್ನ ಕೇಳ್ಕೊಂಬಂತ ಯಾವಾಗ ನಮಸ್ಕಾರ ಮಾಡಿದ್ನು ಅರ್ಜುನ ಪಂಚ ದಶಭುಜ ಪ್ರಭು ಪರಮಾತ್ಮ ಪ್ರಕಟನಾಗಿಬಿಟ್ಟಿದ್ದಾನೆ. ರಾಮೇಶ್ವರ ಸಾಮಾನ್ಯ 10 ಕೈಗಳು, ದಶಭುಜ ಅವನಿಗೆ 5 ಮುಖಗಳು, ಈಶ್ವರನಿಗೆ 5 ಮುಖ, 5 ಮುಖಗಳು. ಅದಕ್ಕೆ ನಾವು ಶಿವರಾತ್ರಿ ದಿನ ಗುಡಿ ತುಂಬೆ ಮಂದಿ ಕೂತಿರ್ತಾರೆ, ಎತ್ಲಾಗ ಗಂಧ ಹಾಕ್ತೀವಿ, ಎತ್ಲಾಗರ ಹಚ್ಚ 5 ಮುಖ ಅವನಿಗೆ ಈಶ್ವರನಿಗೆ, ಎತ್ಲಾಗ ಹಚ್ಚ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಪ್ರಕಾರವಾಗಿ ಪ್ರಕಟ ಆದ ಪರಮಾತ್ಮ ಪ್ರಕಟ ಆದ ಮೇಲೆ ಅದಕ್ಕೆ ನಮ್ಮ ಕುಮಾರವ್ಯಾಸರು ಬಹಳ ಚಂದ ಬರೀತಾರೆ. ಏನು ಅಂತಂದ್ರೆ ಅವರಿಗೆ ವರವನ್ನು ಕೊಟ್ಟು ಮಹಾಭಾರತದಲ್ಲಿ ನಿಮ್ಗೆ ಜಯ ಆಗ್ತದೆ ಅಂತೇಳಿ ಈಶ್ವರ ಹೇಳಿ ಸರದನು ರಜತಗಿರಿ ಇಲ್ಲಿ ಮುಖ್ಯವಾಗಿ ನಮಗೆ ಕೆಲಸಕ್ಕೆ ನಮ್ಮ ಶಂಕರ ಭಟ್ರಿಗೂ ಮತ್ತು ನಿಮ್ಮೆಲ್ಲರಿಗೂ ನಿಮ್ಮಂತಾನಗಳನ್ನು ಕಲಿಸಿ ಕೀರ್ತನೆ ಏನಾದ್ರು ಚಲೋ ಆಗಿತ್ತು ಅಂತಂದ್ರೆ ನಮ್ಮ ಹಾರ್ಮೋನಿಯಂ ಮಾಸ್ತರು ಇವರು ಮತ್ತು ಇವರು ನಮ್ಮ ತಬಲ ಮಾಸ್ತರು ಇವರಿಂದ ಅದಕ್ಕೆ ಹೇಳ್ಯಾರ ಏನು ಅಂದ್ರೆ ತಾಳಬೇಕು ತಕ್ಕ ಮೇಳಬೇಕು, ಇಲ್ಲದಿದ್ದರೆ ಕೇಳುವವ ತಾಳಬೇಕು, ಇಲ್ಲದಿದ್ದರೆ ಹೇಳುವವ ತಾಳಬೇಕು, ತಾಳಬೇಕು ತಾಳಬೇಕು ತಕ್ಕ ಮೇಳಬೇಕು. ಒಳ್ಳೆ ಉತ್ತಮವಾಗಿ ಹಾರ್ಮೋನಿಯಮ್ಮು ಮತ್ತು ತಬಲಾ ಸಾಥ್ ಮಾಡ್ಯಾರ. ಅದಕ್ಕಾಗೂ ನಮ್ಮ ವಂದನೆಗಳನ್ನು ತಿಳಿಸಿ ಕೀರ್ತನೆ ಏನಾದ್ರು ಚಲೋ ಆಗಿತ್ತು ಅಂತಂದ್ರೆ ಇವರು ಸಾಥ್ ಮಾಡಿದ್ದಕ್ಕೆ ಮತ್ತು ನೀವೆಲ್ಲರೂ ಊಟ ಮತ್ತು ಕೂತದ್ದಕ್ಕೆ ಕೀರ್ತನೆ ಚಲೋ ಆಗಿರುತ್ತೆ ಸಾಕು ಅಂತೇಳಿ ಹೇಳಿ, ಇಲ್ಲ ನೀವು ಸ್ವಲ್ಪ ಚಲೋ ಹೇಳಿದ್ರಿ ಅಂತ ಅನ್ನಿಸ್ತಿದ್ರೆ ಇಲ್ಲ ಹೋಗ್ಲಿ ಅದಕ್ಕೆ 0 ಕೊಡೋಣ. ಅನ್ನಿಸಿದ್ರೆ ಅದು ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನಮ್ಮ ಸದ್ಗುರುಗಳು ಪೀಠಾಚಾರ್ಯ ಅಂತೇಳಿ ಹೇಳಿ ಮತ್ತು ಇವತ್ತಿನ ಕೀರ್ತನವನ್ನು ಈ ನಿಮ್ಮ ಕಳಮುಡೊಳ್ಳಿ ರಾಮೇಶ್ವರ ಅಂತೇನಿದ್ದಾನೆ ಅವನ ಚರಣ ಕಮಲಗಳಿಗೆ ಅರ್ಪಿಸಿ ಇವತ್ತಿನ ಕಥಾಕ್ ನಾವು ಈಗ ಮಂಗಲವನ್ನು ಮಾಡ್ತೀವಿ. ನೋಡಿ ಬಾರ ನೀವೆಲ್ಲ ಕೊಡಿರ್ತಾರೆ ಗುರುದತ್ತ ಗುರು ಗುರುದತ್ತ ನಮ್ಮ ಶಿವಪೂಜೆಯವರಿಗೂ ವಿಶೇಷ ಧನ್ಯವಾದಗಳು. ಕೀರ್ತನದೊಳಗೆ ಒಂದು ಸ್ವಲ್ಪ ಅವಸರ ಮಾಡಿಲ್ಲ. ಗುರುದತ್ತ अवधूत चिंतन श्री गुरुदेव दत्त सद्गुरुनाथ महाराज की जय।